ರಾಜೀನಾಮೆ ಕೊಟ್ಟ ಮೇಲೆ ಪ್ರತಿಕ್ರಿಯಿಸೋದು ಸೂಕ್ತ. ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ರಾಜಕಾರಣದಲ್ಲಿ ಕಪ್ಪಿಂದ ಲಿಪ್ಪಿಗೆ ಇರುವ ಅಂತರದೊಳಗೆ ಏನು ಬೇಕಾದ್ರೂ ಆಗ್ಬೋದು. ಕಾದು ನೋಡೋಣ. ಸುದ್ದಿನ ಕೇಳಿದ್ದಾವೆ ರಾಜೀನಾಮೆ ಕೊಡ್ತಾರೆ ಅಂಥೇಳಿ. ರಾಜ್ಯದ ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ಜನರ ಅಪೇಕ್ಷೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಿದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆ ಪ್ರಶ್ನಾರ್ಥಕ ಚಿಹ್ನೆ ಇರೋದರಿಂದಾಗಿ ಜನರ ಅಪೇಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ ಅನ್ನೋದು ಭಾಳ ಸ್ಪಷ್ಟ ಇದೆ. ನೋಡೋಣ, ಕಾದು ನೋಡೋಣ ಮುಂದೆ ಯಾರು ಬರ್ತಾರೆ, ಎಷ್ಟು ದಿನ ಅಧಿಕಾರದಲ್ಲಿರ್ತಾರೆ, ಏನು ಕಂಡೀಷನ್ ಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ, ಇವೆಲ್ಲವೂ ಕೂಡ ಕಾದು ನೋಡಬೇಕು. ಈಗಲೇ ಪ್ರತಿಕ್ರಿಯೆ ಕೊಡೋದು ಆ ಥರ ಆಗತ್ತೆ. ದಲಿತ ಸಿ ಎಂ ಕೂಡ ಇದ್ದಂಥದ್ದು ಮತ್ತೀಗ ಡಿ ಕೆ ಶಿ ಕಳೆದ 3 ದಶಕಗಳಿಂದ ಮೂಗಿಗೆ ಮೊಳಕೈಗೆ ತುಪ್ಪ ಸವರ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ದಲಿತ ಸಿ ಎಂ ಅಂತ ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿ ಅನ್ಸ್ಕೋಬೇಕಿತ್ತು. ಪರಮೇಶ್ವರ್ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಅಂತ ಅನ್ಸ್ಕೋಬೇಕಿತ್ತು. ಹಾಗಾಗಿ ಹೇಳ್ತಾರೆ ಮಾಡ್ತಾರ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ನೋಡೋಣ. ಸರ್, ಬಿಜೆಪಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಲಾಭನ ಪ್ರಬಲ ಒಂದು ಸಮುದಾಯ ಎಲ್ಲ ಒಂದು ಕಡೆ ಎದುರು ಕಾಣ್ತಾ ಇದೆ ಕಾಂಗ್ರೆಸ್ ಅನ್ನೋದು ಕೂಡ ಚರ್ಚೆಗೆ ಕಾರಣ ಆಗ್ತದೆ. ಇದು ಈಗಲೇ ಅಸೆಸ್ ಮಾಡೋಕ್ಕಾಗಲ್ಲ. ಮುಂದೆ ಮುಖ್ಯಮಂತ್ರಿ ಆಗುವವರು ಹೇಗೆ ಆಡಳಿತ ನಡೆಸ್ತಾರೆ, ಎಷ್ಟು ಜನಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಿರೋ 60% 80%ಗೆ ಏರಿಸಿದರೆ ಜನ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ. ಹಾಗಾಗಿ ಮುಂದೆ ಮುಖ್ಯಮಂತ್ರಿ ಆಗೋರಾದರೂ ಒಳ್ಳೆ ರೀತಿ ಆಡಳಿತ ಕೊಡಲಿ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋಣ. ಆದರೆ ವಿಶ್ವಾಸ ಇಟ್ಕೋಬೇಡಿ, ನಿರೀಕ್ಷೆ ಇಟ್ಕೊಳ್ಳಿ. ನಾನೇ ಯಾವಾಗಲೂ ಅಂದರೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ರಾಜೀನಾಮೆ ಕೊಡೋ ಹಂತಕ್ಕೆ ಬಂದಿದೆ ಸರ್. ಅಲ್ಲ, ನೀವು ಕೊಟ್ಟ ಮೇಲೆ ಪ್ರತಿಕ್ರಿಯಿಸೋದು ಸೂಕ್ತ. ನೀವು ರಾಜೀನಾಮೆ ಕೊಡೋಕ್ಕೆ ಮುಂಚೆನೇ ಎಷ್ಟೋ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ವಾಪಸ್ ತಗೊಂಡಿರುವಂಥ ಉದಾಹರಣೆಗಳು ಇದ್ದಾವೆ. ಹಾಗಿರಬೇಕಾದ್ರೆ ಈಗ ಏನಾಗುತ್ತೆ ಅಂತ ನೋಡೋಣ. ಈಗ ದೆಹಲಿಗೆ ಹೋದವರು ಕೆಲವರು ಹಾಲಿಯಾಗಿ ಬಂದಿರ್ತಾರೆ, ಕೆಲವರು ಮಾಜಿಯಾಗಿ ಬಂದಿರ್ತಾರೆ. ಬಂದಮೇಲೆ ನೋಡೋಣ. ಈಗ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಬರಕ್ಕೆ ಹೇಳಿದ್ದಾರೆ ಅಂತ ರಾಜ್ಯಸಭೆಗೆ ಒಪ್ಕೊಂಡಿಲ್ಲ ಅಂತ. ಈ ಎಲ್ಲವೂ ನಾವು ಊಹಾಪೋಹಗಳು, ಖಚಿತವಾಗಿ ಯಾರೂ ಹೇಳಿಲ್ಲ. ಖಚಿತವಾಗಿ ಹೇಳೋವರೆಗೂ ಕೂಡ ನಾವು ಪ್ರತಿಕ್ರಿಯಿಸೋದು ಆ ಥರ ಆಗಿಬಿಡುತ್ತೇನೋ ಅಂತ ನನಗನ್ಸುತ್ತೆ. ಹೆಂಗೂ ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅಂತ ಒಂದು ಗಾದೆ ಮಾತಿದೆ. ಕಾದು ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.